ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರೆಲ್ಲರೂ? ಇವತ್ತು ನಮ್ಮ ಕನಸಿನ ಮನೆಯ ಮತ್ತೊಂದು ಹಂತಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಫಸ್ಟ್ ಫ್ಲೋರ್ ಲಿಂಟಲ್ ವರ್ಕಿಂದ ಫುಲ್ ಸ್ಲ್ಯಾಬ್ ವರ್ಕ್ ತನಕ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಅದರ ಮಧ್ಯದಲ್ಲಿ ಮಳೆ ಕೂಡ ಬಂತು, ಸ್ವಲ್ಪ ಕೆಲಸ ಕೂಡ ಸ್ಲೋ ಕೂಡ ಆಯಿತು. ಎನಿವೇಸ್, ಏನೇ ಇರಲಿ, ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಮಾಡಿದಾರಂತ ಆದಷ್ಟು ಕ್ಲಿಯರಾಗಿ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್. ಈಗ ನಮ್ಮ ಮನೆಯದು ಲಿಂಟಲ್ ಕೆಲಸ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರಂತ ಹೇಳಿ. ಈ ರೀತಿ ಹಿಂದಿನ ಸೈಡಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಾಂಕ್ರೀಟನ್ನು ಒಬ್ಬರಿಂದ ಒಬ್ಬರಿಗೆ ಈ ರೀತಿ ಕೊಟ್ಟು ಮೇಲೆ ತನಕ ಈ ಕಾಂಕ್ರೀಟನ್ನೆಲ್ಲ ಕಳಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ನೋಡಿ, ಗಂಡಸರು ಹೆಂಗಸರು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಫಿನಿಶ್ ಆಗಿ ಒಂದು ವಾರದ ನಂತರ ನಮ್ಮದು ಬಾಲ್ಕನಿಯ ಸ್ಲ್ಯಾಬ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಾಲ್ಕನಿದು ಮಾತ್ರ ಮತ್ತು ಸ್ಟೆಪ್ಸ್ ಇದೆ. ಓಕೆ, ಇದಾಗುವಾಗ ಮಳೆ ಅಂತ ಇರಲಿಲ್ಲ, ಒಳ್ಳೆ ಬಿಸಿಲಿತ್ತು, ಒಳ್ಳೆ ಚೆನ್ನಾಗಿ ಎಲ್ಲ ಕೆಲಸ ಕೂಡ ಆಗಿದೆ. ಚೆನ್ನಾಗಿ ಕ್ಯೂರಿಂಗ್ ಕೂಡ ಮಾಡ್ತಾ ಇರುವ ಟೈಮಿಗೆ ಮಳೆ ಬಂತು. ಇದಕ್ಕೆ ಒಳ್ಳೆ ಕ್ಯೂರಿಂಗ್ ಆಗಿದೆ ಮಳೆಯಿಂದಾಗಿ. ಅಂದರೆ ಕಂಟಿನ್ಯೂಸ್ಲಿ ಒಂದು ವಾರ ಮಳೆ ಇತ್ತಲ್ಲ, ಆ ಟೈಮಲ್ಲಿ ಆದದ್ದು ಒಳ್ಳೆ ಕ್ಯೂರಿಂಗ್ ಆಗಿದೆ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಫುಲ್ಲು ಗೋಡೆಗೆ ಕಲ್ಲು ಕಟ್ಟೋದು. ನಮ್ಮದು ಬಾಲ್ಕನಿದು ಸ್ಲ್ಯಾಬ್ 8.5 ಫೀಟಿಗೆ ಮಾಡಿದ್ದಾರೆ. ಇನ್ನು ಪುನಃ ಕಲ್ಲು ಕಟ್ಟಲಿಕ್ಕೆ ಇದೆ ಅಲ್ಲ, 10.5 ಫೀಟ್ ಬರಬೇಕು ಉಳಿದ ರೂಮೆಲ್ಲ. ಹಾಗಾಗಿ ಉಳಿದ ಸೈಡಲ್ಲಿ ಕೂಡ ಕಲ್ಲನ್ನು ಈ ರೀತಿ ಕಟ್ತಾ ಇದ್ದಾರೆ. ಕಲ್ಲು ಕಟ್ಟುವ ಟೈಮಿಗೆ ಕೂಡ ಹಾಗೆಯೇ ತುಂಬಾ ಮಳೆ ಬರ್ತಾ ಇತ್ತು, ಕೆಲಸ ತುಂಬಾ ಸ್ಲೋ ಕೂಡ ಆಯಿತು. ಮತ್ತು ರಜೆ ಕೂಡ ಮಾಡಿದ್ರು ಅವರು ಮಳೆ ಅಂತ ಹೇಳಿ. ಆಮೇಲೆ ಅದೆಲ್ಲ ಮುಗೀತು. ಕಲ್ಲು ಕಟ್ಟಿ ಆದ ನಂತರ ಈ ಸ್ಟೆಪ್ಪಿಗೆ ಕೂಡ ಮೇಲಿಂದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಮೇಲಿಂದ ಕಾಂಕ್ರೀಟ್ ಶೀಟಿಗೆಲ್ಲ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ನೋಡಿ. ಮಳೆ ಬಂದರೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು, ಪುನಃ ಕೆಲಸ ಮಾಡೋದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಮೇಲಿಂದೆಲ್ಲ ಕಾಂಕ್ರೀಟ್ ಶೀಟ್ ಹಾಕಿ ಎಲ್ಲ ಆಯಿತು. ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಕೂಡ ಅವರು ಕಂಟಿನ್ಯೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ ಮರಿಬಾರ್ದು. ಹಾಗೆ ಫಾಲೋ ಮಾಡೋದಂತೂ ಮರೀಲೇಬಾರ್ದು. ಇನ್ನೊಂದೇನೆಂದರೆ, ನನಗೆ ಸ್ವಲ್ಪ ದಿನ ಹುಷಾರಿರಲಿಲ್ಲ, ತುಂಬ ಜ್ವರ ಬರ್ತಾಯಿತ್ತು. ಆ ಟೈಮಲ್ಲಿ ನಾನು ವೀಡಿಯೋನೇ ಮಾಡಿರಲಿಲ್ಲ, ತುಂಬ ದಿನದಿಂದ ವೀಡಿಯೋ ಮಾಡಲಿಲ್ಲ. ಆವಾಗೆಲ್ಲ ಕೇಳ್ತಿದ್ರು ಯಾಕೆ ವೀಡಿಯೋ ಬರೋದಿಲ್ಲ ಅಂತ. ಅದು ನೋಡುವಾಗ ತುಂಬ ಖುಷಿ ಆಗ್ತಿತ್ತು, ನನ್ನನ್ನೊಂದು ನೆನಪಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿ. ಈಗ ನೋಡಿ, ಮೇಲಿದೆಲ್ಲ ಫಿನಿಶ್ ಆಗ್ತಾ ಉಂಟು ಕೆಲಸ. ಅದರ ಮಧ್ಯದಲ್ಲಿ ಹೇಳಿದ್ರು ಅವರು, ಈ ರೀತಿ ಪ್ಲಾಸ್ಟಿಕನ್ನು ತಂದು ಕೊಡಿ, ತುಂಬಾ ಒಳ್ಳೆಯದು ಅದು ಅಡಿಗೆ ಹಾಕಿ ಮೇಲಿಂದ ಈ ರೀತಿ ಕಟ್ಟೋದ್ರಿಂದ ಅಂತ. ಮತ್ತು ನನ್ನ ಹಸ್ಬೆಂಡ್ ಅದನ್ನು ಕೂಡ ತಂದು ಕೊಟ್ಟರು. ಆಮೇಲೆ ನೋಡಿ, ಚೆನ್ನಾಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು ನೋಡಿ, ಚೆನ್ನಾಗಿ ಕಂಪ್ಲೀಟ್ ರೆಡಿಯಾಗಿದೆ. ನೆಕ್ಸ್ಟ್ ಡೇ ನಮಗೆ ಕಾಂಕ್ರೀಟ್. ಆ ದಿನ ಜೋರು ಮಳೆ ಬರ್ತಾ ಉಂಟು. ನಮಗೆ ತುಂಬ ಟೆನ್ಷನ್ ಆಯಿತು, ಎಂತ ಮಾಡೋದು ಈ ರೀತಿ ಮಳೆ ಬಂದರೆ ಅಂತ. 11:30 ತನಕ ಮಳೆ ಬರ್ತಿತ್ತು. ಮತ್ತು 11:30 ನಂತರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದರು. ದೇವ್ರ ದಯದಲ್ಲಿ ಮಳೆ ಕೂಡ ಸ್ವಲ್ಪ ಕಡಿಮೆ ಆಯಿತು. ಮಧ್ಯಾಹ್ನ ನಂತರ ಕಂಪ್ಲೀಟ್ಲಿ ಸ್ಟಾಪ್ ಕೂಡ ಆಯಿತು ಮಳೆ. ಅದರ ಮಧ್ಯದಲ್ಲಿ ಅಲ್ಲಿ ಕೆಲಸ ಮಾಡೋರು ಕಾಂಕ್ರೀಟ್ನವರೊಬ್ಬರು ಇದ್ದರು, ಅಂಕಲ್. ಅವರು ಹೇಳಿದರು, ಟೆನ್ಷನ್ ಮಾಡಬೇಡಿ, ಮಳೆ ಬಂದರೆ ತುಂಬಾ ಒಳ್ಳೆಯದು ಕಾಂಕ್ರೀಟಿಗೆ ಅಂತ ಹೇಳಿ. ನನ್ನ 35 ವರ್ಷದ ಸರ್ವಿಸಲ್ಲಿ ನಾನು ಹೇಳ್ತಾ ಇರೋದು, ಕಾಂಕ್ರೀಟ್ ಮಾಡುವಾಗ ಮಳೆ ಬಂದರೆ ತುಂಬಾ ಒಳ್ಳೆಯದು, ಲೀಕೇಜ್ ಬರೋದಿಲ್ಲ ಅಂತ ಹೇಳಿದರು. ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಆಮೇಲೆ ನಾನು ಈ ಕೆಲಸದವರಿಗೆಲ್ಲ ಅಡುಗೆ ಕೂಡ ನಾನೇ ರೆಡಿ ಮಾಡಿದ್ದೆ. ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ದೆ, ಸಲಾಡೆಲ್ಲ. ಹಾಗೆ ಅದೇ ಫುಲ್ ಅಲ್ಲಿಗೆ ತಂದು, ನಮ್ಮ ಮನೆ ಆಗ್ತಾ ಉಂಟಲ್ಲ, ಅಲ್ಲಿಗೆ ತಂದವರಿಗೆಲ್ಲ ಊಟ ಎಲ್ಲ ಬಡಿಸಿಕೊಟ್ಟಾಯಿತು. ಎಲ್ಲ ಊಟ ಕೂಡ ಮಾಡಿ ಆಯಿತು. ಆದ ನಂತರ ಅವರದ್ದು ಕಾಫಿ ಕೂಡ ಆಯಿತು, ಚಹಾ ಆಯಿತು. ಆಮೇಲೆ ಪುನಃ ಕೆಲಸ ಅವರದ್ದು ಸ್ಟಾರ್ಟ್ ಮಾಡಿದರು ಅವರು. ಎಲ್ಲ ಮೇಲಿದ್ದು ಕೆಲಸ ಎಲ್ಲ ಆದ ನಂತರ ಅದಕ್ಕೆ ತೆಳುವಾಗಿ ಸಿಮೆಂಟಿದ್ದೊಂದು ಲೇಯರ್ ಹಾಕ್ತಾರೆ ನೋಡಿ, ಹಾಕ್ತಾ ಇದ್ದಾರೆ ಅವರು. ಎಲ್ಲ ಆಗಿ 5 ಗಂಟೆ ಆಯಿತು. 5 ಗಂಟೆ ಆಗೋಗಿ ಹೇಳಿದ್ರು ಇನ್ನೊಂದು 2 ಗಂಟೆ ಮಳೆ ಬರಬಾರ್ದಂತ. ದೇವರದಲ್ಲಿ ಮಳೆನೇ ಬರಲಿಲ್ಲ, ಚೆನ್ನಾಗಿ ಕಂಪ್ಲೀಟ್ ಆಯಿತೆಲ್ಲ ನೋಡಿ. ಒಂದು 5-6 ಗಂಟೆ ಹೊತ್ತಿಗೆ ನೋಡಿ ಕಂಪ್ಲೀಟಾಗಿ ನಮ್ಮದು ಕೆಲಸ ಎಲ್ಲ ರೆಡಿಯಾಗಿದೆ. ಕಾಂಕ್ರೀಟ್ ಎಲ್ಲ ಒಣಗಿ ಕೂಡ ಆಯಿತು ದೇವ್ರ ದಯದಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ಅವರು ಈ ಕಾಂಕ್ರೀಟ್ ಇದೆಲ್ಲ ಸೈಡಿಗೆಲ್ಲ ಹಾಕಿರ್ತಾರಲ್ಲ, ಹಲೆಗೆಲ್ಲ, ಅದನ್ನೆಲ್ಲ ತೆಗಿಲಿಕ್ಕೆ ಬಂದಿದ್ದಾರೆ. ಮತ್ತು ಅದಕ್ಕೊಂದು ಕಟ್ಟೆ ಕಟ್ತಾರೆ ನೀರು ನಿಲ್ಲಿಸ್ಲಿಕ್ಕೆ ಅಂತ ಹೇಳಿ. ಕಟ್ಟೆ ಕಟ್ಟದಿದ್ರೆ ನೀರು ನಿಲ್ಲೋದಿಲ್ಲಲ್ವ, ಅದೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ ನೆಕ್ಸ್ಟ್ ಡೇ ಬಂದಿದ್ದಾರೆ. ಈ ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಮಾಡಿಸ್ತಾ ಇದ್ದಾರೆ ನಮ್ಮ ಕಾಂಟ್ರಾಕ್ಟರ್ ಅವರು. ತುಂಬ ಒಳ್ಳೆಯವರು. ನಾವೇನು ಹೇಳಿದರೂ ಕೂಡ ಅದಕ್ಕೆ ತಕ್ಕ ರೆಡಿ ಮಾಡಿ ಕೂಡ ಕೊಡ್ತಾರೆ ಅವರು. ಲೇಟ್ ಮಾಡೋದಾಗಲಿ ಅಥವಾ ಜನ ಕಳಿಸೋದಿಲ್ಲ ಹಾಗೇನಿಲ್ಲ, ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಹೇಳಿದ ಹಾಗೇ. ನೋಡಿ, ನೆಕ್ಸ್ಟ್ ಡೇ ಅದೆಲ್ಲ ಕಟ್ಟೆ ಆಯಿತು, ನೀರೆಲ್ಲ ನಿಲ್ಲಿಸಿದ್ದೇವೆ ನೋಡಿ, ನೋಡ್ತಾ ಇರ್ಬೋದು ನೀವು.
ಇದು ಬಾಲ್ಕನಿಗೆ ನಮಗೆ ನೀರು ನಿಲ್ಲಿಸುವ ಅಗತ್ಯ ಇಲ್ಲ. ಒಳ್ಳೆ ರೀತಿಯಲ್ಲಿ ಮಳೆ ಬಂದಾಗಿದೆ, ಅದಕ್ಕೆ ಒಳ್ಳೆ ಕ್ಯೂರಿಂಗ್ ಕೂಡ ಆಗಿದೆ ಫ್ರೆಂಡ್ಸ್. ನನ್ನ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಶುಭ ಹಾರೈಕೆ, ನಿಮ್ಮ ಬೆಂಬಲ ನನ್ನೊಂದಿಗೆ ಸದಾ ಇರಲಿ. ನಿಮ್ಮ ಆಶೀರ್ವಾದ ಕೂಡ ಯಾವತ್ತೂ ನನಗೆ ಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.